చేస్తారు కదా నాకు గుర్తు. ಎರಡನೇದು ಮುಸ್ಲಿಂ ಸಮಾಜದ ಸಾಮೂಹಿಕ ವಿವಾಹ ಇವತ್ತು ಸಮಾಜದ ವತಿಯಿಂದ ಇಟ್ಕೊಂಡಿದ್ದಾರೆ. ಅದಕ್ಕೆ ಉದ್ಘಾಟನೆ ನನಗೆ ಕರೆದಿದ್ದಾರೆ, ನಾವು ಬಂದಿದ್ದೀವಿ. ಇವತ್ತು JDS ಕೋಲಾರ ಜಿಲ್ಲೆ ಭದ್ರಕೋಟೆ ಹೋದ ಸಲ ಶ್ರೀನಿವಾಸ್ ಗೌಡರಿಗೆ 48,000 ಓಟ್ ಬಂದಿತ್ತು. ಈ ಸಲ ಶ್ರೀನಾಥ್ರವರು 70,000 ದಾಟ್ತಾರೆ. ಇವತ್ತು ನಾನು ಹೇಳಿರ್ತೀನಿ, ಎಲೆಕ್ಷನ್ ಕೌಂಟಿಂಗ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದ್ರಾಗ ಏನು ಅನುಮಾನ ಇಲ್ಲ. ಪಾಪ ಅಕ್ಕಪಕ್ಕದವ್ರು ಯಾರೋ ಗೆಲ್ಲಲ್ಲ ಅಂಥೇಳಿ, ಕೆಲವು MLAಗಳು ಗೆಲ್ಲಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು ಬಲವಂತ ಮಾಡಿ ತಗೊಂಡು ನಿಲ್ಲಿಸಿದ್ದಾರೆ. ಅದೇ ರೀತಿ ಚಿಂತಾಮಣಿಯಲ್ಲಿ ರೆಡ್ಡಿ ಯಾರು ಮುನಿಯಪ್ಪನಿಗೆ ಸೋಲಿಸಿದ್ರು ಅದೇ ಜನ ಇವತ್ತು ಸಿದ್ದರಾಮಯ್ಯಗೆ ಕಾಂಗ್ರೆಸ್ಸಿಗೆ ಓಟ್ ಕೇಳ್ತದೆ. ಮುಸ್ಲಿಮ್ಸಿಗೆ ಗೊತ್ತಿಲ್ವಾ, BJP ಅಂತ ಮುನ್ಸ್ವಾಮಿ ಗೆಲ್ಲಿಸಿಬಿಟ್ಟು ಮುನಿಯಪ್ಪನಿಗೆ ಸೋಲಿಸಿ ಮತ್ತೆ ಪುನಃ ಇವ್ರು ಕಾಂಗ್ರೆಸ್ಸಿಗೆ ಓಟ್ ಕೇಳ್ತಾರೆ. ಇದೇ MLAಗಳು ನಾಳೆ ಆರಿಸ್ ಬಂದರೆ BJP ಹೋಗಲ್ಲ ಅಂತ ಏನು ಗ್ಯಾರಂಟಿ? ನಂಬರ್ 1. ಶ್ರೀನಿವಾಸ್ ಗೌಡ್ನಿಗೆ ದುಡ್ಡು ಕೊಟ್ಟು BJPಗೆ ಫಸ್ಟ್ ಓಟ್ ಹಾಕಿಸಿದವ್ರು ಯಾರು? ಇದೇ ಸಿದ್ದರಾಮಯ್ಯ. ಕೋಲಾರ ಸಾಬ್ರಿಗೆ ಹೇಳ್ತಾರ ಅವರು, ಶ್ರೀನಿವಾಸ್ ಗೌಡ BJP ಫಸ್ಟ್ ಓಟ್ ಯಾಕೆ ಹಾಕಿದ್ರು? ಏನ್ ಶ್ರೀನಿವಾಸ್ ಗೌಡ ಹರಕೆ ಕಟ್ಕೊಂಡಿದ್ರ? ಇವತ್ತು BJP ಫಸ್ಟ್ ಓಟ್ ಹಾಕಿ ಒಬ್ಬ ಮಾರ್ವಾಡಿ ಲಹರ್ ಸಿಂಗಿಗೆ ಗೆಲ್ಲಿಸಿ, ಕುಪೇಂದ್ರ ರೆಡ್ಡಿ ಕರ್ನಾಟಕದ ಒಬ್ಬ ರೈತನ ಮಗ ರೆಡ್ಡಿ, ಅವನಿಗೆ ಸಿದ್ದರಾಮಯ್ಯ ಸೋಲಿಸ್ದ, ಕಾಂಗ್ರೆಸ್ ಸೋಲಿಸ್ತು ಅಲ್ವಾ? ಈಗ ಆ ರೆಡ್ಡಿ ಸಮಾಜದ ಜೊತೆಯಲ್ಲಿ ಚಿಂತಾಮಣಿಯಲ್ಲಿ ಓಟ್ ರಾಸು ಅಂತೇಳಿ ರಮೇಶ್ ಕುಮಾರ್ ಕೇಳಕ್ಕಾಗತ್ತ ಇಲ್ಲ. ಇವ್ರು ಏನಾಗಿದೆ ಅಂದ್ರೆ, ಇವ್ರ ಪಾಲಿಟಿಕ್ಸ್ ನೆಲಕ್ಕೆ ಹೆಚ್ಚಿದೆ. ಹೋಗ್ಲಿ, ಮುನಿಯಪ್ಪನವ್ರು ಮಾಡ್ತಾರೆ, ಇವರಿಗೆ ನಮ್ಮ XMP ಮಾಡ್ತಾರ? ನಿಮಗೆ ಅನ್ಸತ್ತ? ಅವ್ರ ಕೈಯಿಂದ ಸೋತಿರೋ ಮನುಷ್ಯ ಮುನಿಯಪ್ಪ ಹೇಳಿದ್ರು, ಮುನಿಯಪ್ಪನ ಸಮಾಜ ಕಾಂಗ್ರೆಸ್ಸಿಗೆ ಈ ಸಲ ಓಟ್ ಕೊಡಲ್ಲ. ಕಾಂಗ್ರೆಸ್ಸು ಮುಕ್ತ ಜಿಲ್ಲೆ ಆಗತ್ತೆ ಕೋಲಾರ. ಇವತ್ತು ಇವ್ರಿಷ್ಟೆಲ್ಲ ಆರ್ಭಟೆ ಮಾಡಿ ಅವತ್ತು ಸೇರಿಸಿದ ಜನ ಎಷ್ಟು? ಸಾಬ್ರು ಸಭೆ ಮಾಡಿದ ನಾನು ದೊಡ್ಡ ಫೀಲ್ಡ್ ಅಲ್ಲಿ 20,000 ಜನ ಬರೀ ಸಾಬ್ರದ್ದು. ಇವ್ರು ಇಡೀ ಪಕ್ಷ ಸಭೆ ಮಾಡಿದ್ರು 2,000 ಜನ. ಇದರ ಅರ್ಥವೇನು? 7 ಜನ MLAಗಳು ಸಿಟ್ಟಿಂಗು ಶಕ್ತಿ ಹಾಕಿ ಗಠಬಂಧನ್ ಮಾಡ್ಕೊಂಡು 2,000 ಜನ ಸೇರ್ಸಕ್ಕಾಗಿಲ್ಲ. ಇದರಿಂದ ಏನ್ ತೋರ್ಸತ್ತೆ? ಕಾಂಗ್ರೆಸ್ ಪಕ್ಷ ತನ್ನ ವರ್ಚಸ್ಸನ್ನ ಕೋಲಾರ ಜಿಲ್ಲೆಯಲ್ಲಿ ಕಳ್ಕೊಂಡಿದೆ, ಅದ್ರಾಗ ಯಾವ ಅನುಮಾನನೂ ಇಲ್ಲ. ಸೊ ಆದ್ರಿಂದ ಇವತ್ತು ಇಷ್ಟಾದ್ಮೇಲೆ ಇವತ್ತು ಎಲ್ಲ ಅಲ್ಪಸಂಖ್ಯಾತ ಸಮಾಜದವರು ಒಂದು 30 ಮದುವೆ ಇಟ್ಕೊಂಡು ಕರೆದಿದ್ದಾರೆ. ನಾನೇ ಬರ್ಬೇಕು ಉದ್ಘಾಟನೆಗೆ ಅಂತೇಳಿ ಸಂತೋಷ ಒಪ್ಕೊಂಡಿದ್ದೇನೆ ನಾನು. ಇವತ್ತು ಶ್ರೀನಾಥ್ರವರು ಅವರೇ ನಮ್ಮ ಕ್ಯಾಂಡಿಡೇಟ್ ಏನು ಚೇಂಜ್ ಮಾಡುವಂಥ ಪ್ರಶ್ನೆ ಇಲ್ಲ. ಸುಮಾರು 70,000 ಓಟ್ನ 45,000 ಶ್ರೀನಿವಾಸ್ ಗೌಡ ತಗೊಂಡಿದ್ರು. 70,000 ಶ್ರೀನಾಥ್ ಅವ್ರು ಓಟ್ ತಗೊಂಡು ಗೆಲ್ತಾರೆ. ಇತಿಹಾಸ ಇದೆ. ಶ್ರೀನಿವಾಸ್ ಗೌಡ್ನಿಗೆ ನಿಸಾರ್ ಅಹಮದಿಗೆ ಸೋಲಿಸಿ ಮುಸ್ಲಿಮ್ಸ್ ಶ್ರೀನಿವಾಸ್ ಗೌಡ್ನಿಗೆ ಗೆಲ್ಲಿಸಿದ್ರು ಅಲ್ವಾ? ಜಮೀರನ್ನು ಸೋಲಿಸಿ ಶ್ರೀನಿವಾಸ್ ಗೌಡ್ನಿಗೆ ಗೆಲ್ಲಿಸಿದ್ರು. ಸಾಬ್ರು ಸಿದ್ಧಾಂತದ ಮೇಲೆ ಓಟ್ ಕೊಡ್ತಕ್ಕಂಥವ್ರು, ಜಾತಿಗೆ ನೋಡಿ ಓಟ್ ಕೊಡ್ತಕ್ಕಂಥವ್ರಲ್ಲ. ಇವೆರಡು ಚುನಾವಣೆಯಲ್ಲಿ ಮುಸ್ಲಿಂ ಸಮಾಜ ತೋರಿಸಿಕೊಟ್ಟಿದೆ. ಕಳೆದ ಬಾರಿ JDSಗೆ ಕೈ ಹಿಡಿದಿಲ್ಲ ಅಂತ ಮುಸ್ಲಿಮರು, ಈ ಬಾರಿನೂ ಅದೇ ವಿಶ್ವಾಸದಲ್ಲಿದ್ದಾರೆ. ಯಾರು ಮುಸ್ಲಿಮರು? JDS ಕೈ ಹಿಡಿದ್ರೆ ಶ್ರೀನಿವಾಸ್ ಗೌಡ ಗೆದ್ದು ಬರ್ತಿದ್ದ? ಅವರೇ ಹೇಳ್ಕೊಂಡಿದ್ದಾರೆ ಸರ್, ನಮ್ ಕೈ ಹಿಡಿದಿಲ್ಲ ಅಂತ. ಯಾರು ಹೇಳಿದ್ದು? ಶ್ರೀನಿವಾಸ್ ಗೌಡ್ರು ಹೇಳಿದ್ದಾರೆ. ಹೇಳ್ತಾರ ಅವ್ರು, ಯಾವ ಬೇಕಾದ್ರೆ ಹೇಳ್ಬೋದು ಅವರು. ಅಲ್ಲ, ಅವ್ರು ಕೆಲಸ ಮುಗಿದ ಮೇಲೆ ಅದಿದಾದ್ಮೇಲೆ ಅಂಬೇಡ್ಕರ್ ದಾಂಡಿಯರು ಅಂತ. ಕೋಲಾರಕ್ಕೆ ಮುಸ್ಲಿಂ ಅಭ್ಯರ್ಥಿ ಯಾಕೆ ಸಿಗ್ಲಿಲ್ಲ ಸರ್ ನಿಮ್ಗೆ? ಯಾವುದು? ಕೋಲಾರಕ್ಕೆ ಮುಸ್ಲಿಂ ಅಭ್ಯರ್ಥಿ ಯಾಕೆ ಸಿಕ್ಕಿಲ್ಲ? ಪಕ್ಷ ನಾವು ತೀರ್ಮಾನ ಮಾಡಿದ್ವಿ,
ಶ್ರೀನಾಥ್ ಮುಸ್ಲಿಂ ಮತದಾರರ ಮೇಲೆ ನಿಮ್ಗೆ ಕಣ್ಣಿದೆ, ಆದ್ರೆ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಒಬ್ರು ಅಂತ. ಕ್ಯಾಂಡಿಡೇಟ್ ಬೇರೆ ಕಡೆ ಕೊಡ್ತಾ ಇದ್ದೀವಿ. ಜಮೀರ್ ಅಹಮದ್ ಅಧ್ಯಕ್ಷರು ಮುಸ್ತಫಾ ಬೆಂಗಳೂರಿನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೋಲೋ ಕಡೆ ಕೊಡ್ತೀರಾ, ಗೆಲ್ಲೋ ಕಡೆ ಬೇರೆ? 1.5 ಲಕ್ಷ ಓಟ್ ಇರೋ ಕಡೆ ಸೋಲ್ತಾರ? 1.5 ಲಕ್ಷ ಸಾಬನ್ ಓಟ್ ಇರೋ ಕಡೆ ಸೋಲ್ತಾರೇನ್ರಿ? ಯಾಕೆ ಇವರು ಅದೇ ಜಾಗದಲ್ಲಿ ಸಾಬ್ರಿಗೆ ಕೊಡ್ಲಿಲ್ಲ ಸಿದ್ದರಾಮಯ್ಯ? ನಾನೇ ಕೌನ್ಸಿಲ್ ಲೀಡರ್ 19 ಜನ ಓಟ್ ಕೊಟ್ರು, ನನಗೆ ಲೀಡರ್ ಮಾಡ್ಲಿಲ್ವಲ್ಲ ಮುಂಡೆವಾ? ಹೇಯ್ ಆಯ್ತಾ, ಹೆಸರು ಹೇಳಕ್ ಆಯ್ತಾ? ಮುಂಡೆವ್ ಬರ್ರಿ ನನ್ನ ಎದುರಿಗೆ ಹೇಳ್ರಿ, ಯಾರು ಗೆಲ್ಲಿಸ್ತವ್ರಿ ನನ್ನ? ನಾನು MLC 4 ವರ್ಷದ ಅವ್ರ ಮುಖ ಥೂ ಅಂತ ಉಗಿದು ಬಿಸಾಕ್ ಬಂದಿದ್ದೇನೆ. ನಾನು ಗೆಲ್ಸಿದ್ರೆ MLA ಗಿರಿ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ, ಇದೆಯಾ ದಮ್ ಇವರಿಗೆ? ಇವತ್ತು ಕಷ್ಟಪಟ್ಟು ನೆಲದಲ್ಲಿ ಹೋರಾಟ ಮಾಡಿ ನೆಲದಿಂದ ಎದ್ದು ಬಂದಿರ್ತಕ್ಕಂಥವ್ರು. ನನ್ನ ಪ್ರಯತ್ನ ಹಿಂದೂ ಮುಸಲ್ಮಾನರನ್ನ ಒಂದು ಮಾಡಬೇಕು ಅಂತ. ಹಿಜಾಬು ಏನು ಹೇಳಿದೆ ಶಿವಕುಮಾರ್? ಯಾಕೆ ಇವತ್ತಿನ ದಿವಸ ಮುಸ್ಲಿಂ ಸಮಾಜದ ಬಗ್ಗೆ ಇವ್ರು ಮಾತಾಡಕ್ಕೆ ತಯಾರಾಗಿಲ್ಲ? NRC ಆಯ್ತು, ಇವ್ರು ಬಂದ್ರೆ ಯಾರಾದ್ರು ಒಬ್ಬರಾದ್ರು ಹೊರಗಡೆ ವಿರೋಧ ಮಾಡಕ್ಕೆ? ನಾನು ಒಬ್ಬನೇ 130 ಮೀಟಿಂಗ್ ಮಾಡಿದ್ನಲ್ಲ, ಯಾಕೆ ಬರಲಿಲ್ಲ? ಆ ಮುಸ್ಕಾನ್ ಹೆಣ್ಣು ಹುಡುಗಿ 18 ವರ್ಷದವಳು, 20 ಜನ ರೌಡಿಗಳು ಹೊಡೆಯಕ್ಕೆ ಹೋದ್ರು. ಆ ಅಮ್ಮನ ಮನೆಗೆ ನಾನು ಹೋದೆ, ಇವ್ರು ಯಾರಾದ್ರೂ ಒಬ್ರು ಹೋದ್ರ? ಮುಸ್ಲಿಂ ಹುಡುಗರು ಸತ್ರು. ಕಾಶ್ಮೀರಲ್ಲಿ ಆರ್ಮಿಯಲ್ಲಿ ಜವಾನ್ ಸತ್ತ ಮುಸಲ್ಮಾನರು. ಅವನ ಮನೆಗೆ ಯಾರು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಅವ್ನು ಮುಸಲ್ಮಾನರು ಅಂತಾನ. ನರಗುಂದಲ್ಲಿ ಸತ್ತ ಒಬ್ಬ ಹುಡುಗ, ಒಬ್ಬ ರೌಡಿಗೆ 25 ಲಕ್ಷ ರೂಪಾಯಿ ಕೊಟ್ರು. ಆ ಮುಸ್ಲಿಂ ಹುಡುಗರು 1 ರೂಪಾಯಿ ಕೊಟ್ಟಿಲ್ಲ. ಕೇಳಿದ್ರ ಯಾರಾದ್ರೂ ಅಸೆಂಬ್ಲಿಯಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ? ನಮ್ಮ ಕೈಯಲ್ಲಿ ಓಟ್ ಹಾಕಿಸ್ಕೊಳಕ್ ಬೇಕು ನಾವು. ಬೇರೆ ಸಮಾಜ ಜೊತೆ ನಮ್ಮನ್ನು ಸೇರಕ್ ಬಿಡುತ್ತಾ ಇಲ್ಲ. ನಿಮ್ಮನ್ನು BJP ಅವ್ರು ಹಂಗ್ ಮಾಡ್ತಾರೆ. ಏನ್ ಮಾಡ್ತಾರೆ BJP ಅವ್ರು ನಮ್ಮನ್ನ? 7 ವರ್ಷದಿಂದ ಇರುವ ಮೋದಿ ಇದಾನ, ಅವರು ಒಂದು ರಾಜಕೀಯ ಪಾರ್ಟಿಯಾಗಿ ನಮ್ಮನ್ನ ಅದ್ರ ಭಯ ತೋರ್ಸೋದು BJP. ನೀವು ಒಳ್ಳೆ ಮಣ್ಣು ಮುಂಡೆ ಅದಾವ ನೀವು? BJP-ಗಿಂತಲೂ ವರ್ಷ ಅಲ್ವಾ ನೀವು? ಅವರಾದ್ರೂ ಹೇಳಿ ಹೊಡಿತಾರೆ, ನೀವು ಹೇಳ್ದೆ ಹೊಡಿತಾರಲ್ಲ. ಅಲ್ಲ ಸರ್, ಮತ್ತೆ ಆ ಕಾನ್ಫಿಡೆನ್ಸ್ ಮೇಲೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬರ್ತಿರೋದಲ್ಲ? ಯಾವ ಕಾನ್ಫಿಡೆನ್ಸ್ ಮೇಲೆ? ಅಲ್ಪಸಂಖ್ಯಾತ ತಮ್ಮ ಸಮುದಾಯದ ಮತಗಳ ಅದೇ ಸರ್ವೆ ಇವತ್ತು ಕೊಟ್ಟವ್ರಿ. ಈ ನಾನು ದುಡ್ಡು ಕೊಟ್ಟು ಸರ್ವೆ ಮಾಡ್ಕೊಂಬಂದ್ರೆ ಅವ್ನೇನು ನನಗೆ ವಿರೋಧವಾಗಿ ಕೊಡ್ತಾವನ? ದುಡ್ಡು ನಂದು, ನನಗೆ ಮೆಚ್ಚಕ್ಕೆ ಒಳ್ಳೆ ಸರ್ವೆನ ಕೊಡ್ತಾನೆ. ಇವತ್ತು ಈ ಸಾಮೂಹಿಕ ವಿವಾಹ ಒಬ್ಬ ಕಾಂಗ್ರೆಸ್ನವ್ರು ಯಾರಾದ್ರೂ ಇದಾರಲ್ಲಿ? ಇವತ್ತು ಜನ ಸೇರ್ತಾ ಇದ್ದಾರೆ. ಮುಸ್ಲಿಮ್ಸ್ ಸೇರಿದ್ರು ನರಸಾಪುರದಲ್ಲಿ, ಇಡೀ ಮುಸ್ಲಿಂ ಸಮಾಜ ಸೇರ್ತು. ಯಾಕೆ ಸೇರ್ತು? ಸಿದ್ದರಾಮಯ್ಯ ಅವ್ರ ಕ್ಯಾಂಡಿಡೇಟ್ ಆದ್ಮೇಲೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಲ್ಲ, ಆ ಕಡೆಯಿಂದ ಈ ಕಡೆ ಬರ್ತಾ ಇದಾರಲ್ಲ. ಇನ್ನೂ ಎಷ್ಟು ಜನ ಮುಸ್ಲಿಂ ಲೀಡರ್ ರಾಜ್ಯದಲ್ಲಿ ಬಿಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಿ. ಸರ್, ಈ ಕೇಸ್ 15 ದಿವಸ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಹಳ್ಳಿ ಭಾಷಣ, ಹಗಲೊತ್ತು ಹೆಲಿಕಾಪ್ಟರ್ ಹಾಕೊಂಡು ಹೊರಗಡೆ ಕಾನ್ಸ್ಟಿಟ್ಯೂನ್ಸಿ ಭಾಷಣ. 15,000 ಜನ, 15 ದಿನ ಇವ್ರನ್ನ ಗೆಲ್ಸಿದ್ನಲ್ಲ. ಉಪಕಾರ ಏನ್ರಿ ನನಗೆ ಮಾಡಿದ್ದು? ಬಾ